ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ಬನ್ನಿ, ಇವತ್ತು ನಮ್ಮ ಕಡೆ ರೊಟ್ಟಿ ಹಬ್ಬ, ನಾಗರ ಪಂಚಮಿಯ ನಿಯಮಿತವಾಗಿ ನಾವು ರೊಟ್ಟಿ ಹಬ್ಬ ಅಂತ ಹಳ್ಳಿ ಒಳಗೆ ಆಚರಿಸ್ತೀವಿ. ತುಂಬ ಚೆನ್ನಾಗಿರ್ತದೆ. ಡಿಫ್ರೆಂಟಾಗಿ ಪಲ್ಯ ಇರ್ತದೆ, ಆಮೇಲೆ ಡಿಫ್ರೆಂಟಾಗಿ ರೊಟ್ಟಿ ಇರ್ತದೆ. ಈ ರೊಟ್ಟಿಗೆ ಎಳ್ಳಚ್ಚಿ ಮಾಡಿರ್ತಾರೆ, ಎಷ್ಟು ತುಂಬ ಚೆನ್ನಾಗಿರ್ತವೆ ಅಂದ್ರೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನೋಡಿ ಒಂದ್ಸಲ ನಿಮಗೆ ನಾವು ಹೇಗೆ ಮಾಡ್ತೀವಿ, ಪೂಜೆಗೆ ಏನೇನು ಬೇಕು ಅನ್ನೋದನ್ನ ನಿಮಗೆ ಸಿಂಪಲ್ ಒಂದು 4 ನಿಮಿಷ ಇದೆ, ದಯವಿಟ್ಟು ನೋಡಿ. ನೋಡಿ ನಾನು ಇದು ರೊಟ್ಟಿಗೆ ಎಳ್ಳಚ್ಚಿ ಮಾಡಿರ್ತಾರೆ, ಈ ರೊಟ್ಟಿನ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಕಡುಕಾಯಿ ಮಾಡಿರ್ತಾರೆ ರೊಟ್ಟಿನ, ತುಂಬ ಚೆನ್ನಾಗಿರ್ತದೆ. ನೋಡಿ ಅಲ್ಲಿ ನೋಡಿ, ಬಾಜಿ ನೋಡಿ, ಮೂಲಂಗಿ ಬಾಜಿ ಇದೆ, ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಇದೆ, ಆಮೇಲೆ ಕಾಳು ಪಲ್ಯವಿದೆ, ಮೂಲಂಗಿ ಸೊಪ್ಪಿದೆ, ಮೆಂತ್ಯ ಸೊಪ್ಪಿದೆ, ಮತ್ತು ಆಮೇಲೆ ಕಡಲೆ ಪುಡಿ, ಗುರೆಳ್ ಪುಡಿ, ಆಮೇಲೆ ಮೊಸರು, ಮಾವಿನೋಳು ಸಿಕ್ಕಾಪಟ್ಟೆ ಇರ್ತದೆ. ಬಟ್ ನನಗಿಲ್ಲಿ ಇಡೋಕ್ಕೆ ಜಾಗ ಇಲ್ವಾ, ಅದಕ್ಕೆ ನಾನು ಏನು ಇಟ್ಟಿಲ್ಲ. ನೋಡಿ ಇಷ್ಟೆಲ್ಲ ಸೊಪ್ಪು ತೊಗೊಂಬಂದು ಒಂದು 5 ಐಟಮ್ಸ್ ಬೇಕು ಈ ರೊಟ್ಟಿ ಪೂಜೆ ಮಾಡೋಕ್ಕಂದ್ರೆ. ನಾವು ರೊಟ್ಟಿ ಹಬ್ಬ ಅಂತ ಹೇಳ್ತೀವಿ ಈ ಹಬ್ಬಕ್ಕೆ. ತುಂಬ ಚೆನ್ನಾಗಿರ್ತದೆ ನೋಡಿ. ನಮಗಂತೂ ಇದು ನಾಗರ ಪಂಚಮಿ ಅಂದರೆ ತುಂಬ ಖುಷಿ ಹಳ್ಳಿ ಕಡೆ ಎಲ್ಲರಿಗೂ. ನೋಡಿ ಇದೆಲ್ಲ ಕಟ್ ಮಾಡಿಕೊಂಡು ಸಣ್ಣಾಗಿ ಕಟ್ ಮಾಡಿ ವಾಟ್ರ್ ಒಳಗಡೆ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಒಂದು ಐಟಮ್ಸ್ ಬೇರೆ ಬೇರೆ ಕಡೆ ಇಟ್ಕೊಂಡಿದ್ದೀನಿ ನಾನು. ನೋಡಿ ಇದು ಉಳ್ಳಾಗಡ್ಡಿ ಸೊಪ್ಪು ಅಂತ ಹೇಳ್ತೀವಿ, ಒಬ್ಬರು ಉಳ್ಳಾಗಡ್ಡಿ ಬಾಜಿ ಅಂತ ಹೇಳ್ತಾರೆ, ಉಳ್ಳಾಗಡ್ಡಿ ಪಚಡಿ ಕೂಡ ಮಾಡ್ತೀವಿ. ಇದು ಸಬ್ಬಾಸಿಗೆ ಅಂತ, ಜವಾರಿ ಸಬ್ಬಾಸಿಗೆ ತುಂಬ ಚೆನ್ನಾಗಿರ್ತದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರ್ತದೆ ಇದು ಜವಾರಿ ಸಬ್ಬಾಸಿಗೆ. ಇದು ಕಾಳು ಒಳಗಿಟ್ಟು ಮಾಡಬೇಕು. ಹೆಸ್ರು ಕಾಳಾಯಿತು, ಅಲಸಂದಿ ಕಾಳಾಯಿತು, ತೊಗರಿಬೇಳೆ ಆಯಿತು, ಇಂಥದ್ದೆಲ್ಲ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಇದು ಮೆಂತ್ಯ ಸೊಪ್ಪು. ನೋಡಿ ಇಷ್ಟೆಲ್ಲ ಐಟಮ್ಸ್ ಹಾಕ್ಕೊಂಡು ತುಂಬ ರೊಟ್ಟಿಯಲ್ಲಿ ಇವತ್ತಂಕರ್ ನಮ್ಮ ಹಳ್ಳಿ ಕಡೆ ತುಂಬ ಖುಷಿ ಎಲ್ಲರಿಗೂ. ಯಾಕಂದ್ರೆ ರೊಟ್ಟಿ ಹಬ್ಬ ಅಂದ್ರೆ ಒಂದು ಮಜನೇ ಬೇರೆ ಇರ್ತದೆ. ಎಳ್ಳು ಹಚ್ಚಿದ ರೊಟ್ಟಿ, ಇಷ್ಟು ಐಟಮ್ಸ್ ಪಲ್ಯ ಇರ್ತದಲ್ವ, ತುಂಬ ಚೆನ್ನಾಗಿರ್ತದೆ. ಬನ್ನಿ ಈಗ ಒಂದೇ ಐಟಮ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಉಳಿಕೆದ್ದೆಲ್ಲ ಐಟಮ್ಸು ಶಾರ್ಟಲ್ಲಿ ತೆಗೆದಿಟ್ಟಿರ್ತೀನಿ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಇವತ್ತು ಫಸ್ಟು ಟೈಮ್ ಅಲ್ವಾ, ಕಿಚಡಿ ಮಾಡಿಬಿಡೋಣ, ಉಳ್ಳಾಗಡ್ಡಿ ಕಿಚಡಿ ಸಿಂಪಲ್. ನಾವೇನು ಮಸಾಲೆ ಐಟಮ್ಸು ಬಳಸಲ್ಲ, ಹೈ ಅರ್ಥಕ್ಕಿಂತ ಅದು ಬೇಕು, ಕೊತ್ತಂಬರಿ, ಅಲ್ಲ, ಈ ಥರ ಏನು ಬಳಸಲ್ಲ. ಸಿಂಪಲ್ ಒಂದು 3-2 ಐಟಮ್ಸ್ಲಿಂದ ನಾವು ಯಾವತ್ತು ಹಳ್ಳಿ ಕಡೆ ಮಾತ್ರ ನಾವು ಜಾಸ್ತಿ ಮಸಾಲೆ ಐಟಮ್ಸ್ ಯೂಸ್ ಮಾಡಲ್ಲ. ಒಂದು 3 ಅಥವಾ 4 ಐಟಮ್ಸ್ ಇದ್ದರೆ ಸಾಕು ನಮಗೆ. ನೋಡಿ ಸಾಸಿವೆ, ಜೀರಿಗೆ, ಕರಿಬೇವು, 1 ಸ್ಪೂನ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ. ಹಾಗೆ 4 ಅಥವಾ 3 ಒಂದು ಗ್ರೀನ್ ಚಿಲ್ಲಿ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಫ್ರೈ ಮಾಡ್ತೀನಿ, ಯಾಕಂದರೆ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಯಾವಾಗಲೂ. ಫ್ರೈ ಆದಮೇಲೆ ನಾನು ಆಲ್ರೆಡಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀನಲ್ವ, ಸಣ್ಣಗೆ ಹೆಚ್ಚಿಟ್ಕೊಂಡು ವಾಶ್ ಮಾಡ್ತಕ್ಕಂಥ ಈರುಳ್ಳಿನ ಇದರೊಳಗಡೆ ಮಿಕ್ಸ್ ಮಾಡ್ತೀನಿ. ನಮ್ಮ ಹಳ್ಳಿ ಊಟನ ಚಂದ ರೀ, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸೈಡಲ್ಲಿ ರೊಟ್ಟಿ ದಿನಾ ಬೆಳಿಗ್ಗೆ 8ಕ್ಕೆ ರೊಟ್ಟಿ ರೆಡಿ ಆಗಿಬಿಡ್ತಾವೆ. ಆ ರೊಟ್ಟಿ ಒಳಗಡೆ ಮೊಸರು, ಕಡಲೆ ಪುಡಿ, ಇಲ್ಲಾಂದರೆ ತುಪ್ಪ, ಶೇಂಗಾ ಚಟ್ನಿ ಇದ್ದರೆ ಸಾಕು, ಮಜೆ ಇರ್ತದೆ. ನೋಡಿ ಇದು ಕೂಡ ನಾನು ಸಿಂಪಲ್ಲಾಗಿ ಇದು ಸಬ್ಬಸ್ಗೆ ಪಲ್ಯ ಮಾಡ್ತೀನಿ, ಇದನ್ನು ಕೂಡ ಮಾಡ್ತೀನಿ. ಮೂಲಂಗಿ ಪಲ್ಯ ಸೈಡ್ ಶಾರ್ಟಾಗಿ ಮಾಡಿ ಅಲ್ಲಿ ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ರೊಟ್ಟಿ ಎಲ್ಲ ಮಾಡಿ ಇಟ್ಟಿದ್ದಾರೆ ನಮ್ಮ ಮನೆಗೆಲ್ಲರೂ, ತುಂಬ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ. ರೊಟ್ಟಿ ಮಾತ್ರ 1 ನಂಬರ್, 2 ಡೇಸ್ ತಿನ್ಬೋದು ಆರಾಮ್ಸೆ ಆಗಿ. ಇದು ಕೂಡ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಕರಿಬೇವು ಹಾಕ್ಕೊಂಡ್ಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋಗಿ ಫ್ರೈ ಮಾಡ್ತೀನಿ. ಬ್ರೌನ್ ಕಲರಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸಬ್ಬಾಸಿಗೆ ಇರ್ತದಲ್ವ, ಜವಾರಿ ಸಬ್ಬಾಸಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಸಬ್ಬಾಸಿಗೆ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕಲ್ವ, ಸಬ್ಬಾಸಿಗೆನ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಈ ಥರ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಆಗುತ್ತೆ. ಇದಕ್ಕೆ ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಂಡ್ಬಿಡೋಣ. ಈಗ ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಂಬಿಟ್ರೆ ಇದು ಸಬ್ಬಾಸಿಗೆಲ್ಲ ಹತ್ಕೊಳ್ತದಲ್ವ, ತುಂಬ ಚೆನ್ನಾಗಿ ಬರ್ತದೆ, ಆಮೇಲೆ ಟೇಸ್ಟ್ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ನೋಡಿ ಇದಾದಮೇಲೆ ನಾವು ಆಲ್ರೆಡಿ ಹೆಸರು ಮತ್ತು ಅಲಸಂದಿ ಕಾಳು ಎರಡೂ ಮಿಕ್ಸ್ ಮಾಡಿ ಹುರಿದು ಮಿಕ್ಸಿ ಕುಕ್ಕರ್ಗೆ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ. ಕಾಳು ಚೆನ್ನಾಗಿ ಬಾಯ್ಲ್ ಆಗಿತ್ತು, ಅದು ಕೂಡ ಚೆಂದಾಗಿ ಕುದ್ದಿದ್ದು ಕಾಳು ಕೂಡ. ಈಗ ನೋಡಿ ಈ ಸಬ್ಬಸಿಗೆ ಫ್ರೈ ಒಳಗಡೆ ನಾವು ಹೆಸರು ಕಾಳು ಆಮೇಲೆ ಅಲಸಂದಿ ಕಾಳು ಎರಡೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾಯಿದ್ದು, ತುಂಬ ಚೆನ್ನಾಗಿರ್ತದೆ. ಮಿಕ್ಸ್ ಮಾಡ್ತೀವಿ. ಇದಕ್ಕೆ ನೀವು 1 ಸ್ಪೂನ್ ಗುರೆಳ್ ಪುಡಿಯರ್ ಹಾಕ್ರಿ, ಕಡ್ಲೆ ಪುಡಿಯರ್ ಹಾಕ್ರಿ, ಎಳ್ಳು ಪುಡಿ ಹಾಕಿ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಯಾವುದು ನಾವು ಮಸಾಲೆ ಮಾತ್ರ ಯೂಸ್ ಮಾಡಿಲ್ಲ. ನೋಡಿ 1 ಸ್ಪೂನು 1.5 ಸ್ಪೂನ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಹಾಕಿ, ತುಂಬ ಚೆನ್ನಾಗಿರ್ತದೆ ಹಸಿಮೆಣ್ಸಿಕಾಯಿ ಹಾಕಿದರೆ. ನಮ್ಮ ಮನೇಲಿ ಹಸಿಮೆಣ್ಸಿಕಾಯಿ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಿಸಿ ಬಿಸಿ ರೊಟ್ಟಿಯಲ್ಲಿ, ಕಡುಕ್ ರೊಟ್ಟಿಯಲ್ಲಿ ಮೊಸರು ಕಾಳು ಆಗ್ಬೇಕು, ತುಂಬ ಚೆನ್ನಾಗಿರ್ತವೆ. ನಮ್ಮ ಕಡೆ ಅಂಕರ್ ಊಟ ಸೂಪರ್ ಮತ್ತೇನೆ. ನೋಡಿ ಎಷ್ಟು ಐಟಮ್ಸ್ ಇದೆ ನೋಡಿ, ಕಲ್ಲರ್ ನೋಡಿ, ರೊಟ್ಟಿ ಕಲ್ಲರ್ ಎಷ್ಟು ಚೆಂದ ಇದೆ ಅಲ್ವಾ.
ತುಂಬ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಎಲ್ಲರೂ ನನ್ನ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಸೋ ಮಚ್.